ನಮಸ್ಕಾರ ಎಲ್ರಿಗೂ. ಈ ದಿವಸ ಹುರುಳಿ ಕಾಳಿಂದ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಅದನ್ನು ಫಸ್ಟು ಫ್ರೈ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು, ಒಂದು 10 ನಿಮಿಷ ಸಿಮ್ ಫ್ಲೇಮಲ್ಲಿ ಇಟ್ಕೊಂಡು. ಈಗ ಉದ್ದಿನ ಬೇಳೆ ಇದನ್ನು ತಗೊಂಡು ಫ್ರೈ ಮಾಡ್ತಾಯಿದ್ದೀನಿ, 1 ಕಪ್ಪಷ್ಟು. ಅದನ್ನು ತೆಗೆದು ಒಂದು ಪ್ಲೇಟ್ಗೆ ಇಟ್ಕೋತಾ ಇದ್ದೀನಿ. ಈಗ ಕಡಲೆಬೇಳೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಎಳ್ಳು, ಬಿಳಿ ಎಳ್ಳು, ಇದನ್ನು ಸಹ ಫ್ರೈ ಮಾಡಿ ಇಟ್ಕೋಬೇಕು. ಆಮೇಲೆ ಒಣಮೆಣ್ಸಿನ್ಕಾಯಿ ಇದನ್ನು ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳಿ. ಈಗ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಕರ್ಬೇವಿದ್ರೂ ಹಾಕ್ಕೋಬೋದು. ಆಮೇಲೆ ಸಾಸಿವೆ, ಸ್ವಲ್ಪ ಇಂಗು, ಇಷ್ಟನ್ನು ಹಾಕಿ, ಇದು ಸ್ಟವ್ ಆಫ್ ಮಾಡಿದ ಮೇಲೆ ಹಾಕಬೇಕು. ಇವೆಲ್ಲ ಜಸ್ಟ್ ಬಿಸಿ ಆದರೆ ಸಾಕು. ನಂತರ ಇದೆಲ್ಲ ಒಣಗಿದ ಮೇಲೆ ನಾನು ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಒಂದೊಂದಾಗಿ ಸಪ್ರೇಟಾಗಿ ಪೌಡ್ರ್ ಮಾಡಿಕೊಂಡು ಒಂದು ಬಾಕ್ಸಿಗೆ ಹಾಕ್ಕೊಳ್ಳಿ. ಸೊ ದಟ್ ಈ ಪೌಡ್ರನ್ನ ತುಂಬ ರುಚಿಯಾಗಿರುತ್ತೆ. ಇದು ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಕಲಿಸ್ಕೊಂಡು ತಿನ್ಬೋದು, ಅಥವಾ ಇಡ್ಲಿ ಜೊತೆಗೆ ಚಟ್ನಿ ಪುಡಿ ಥರ ತಿನ್ಬೋದು. ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ದಿಢೀರಂತ ಇನ್ ಕೇಸ್ ನಮಗೆ ಟೈಮ್ ಇರೋಲ್ಲ ಸಾರು ಮಾಡೋದಕ್ಕೆ, ಎಲ್ಲಿಂದನೋ ಆಚೆ ಕಡೆ ಹೋಗಿ ಬಂದಾಗ ಅರ್ಜೆಂಟಲ್ಲಿ ಈ ಪುಡಿ ಇದ್ದರೆ ಒಂದು ಸ್ವಲ್ಪ ರೈಸ್ ಮಾತ್ರ ಮಾಡಿಕೊಂಡ್ರೆ ಇದು ಹಾಕ್ಕೊಂಡು ಕಲಿಸ್ಕೊಂಡು ತಿಂದುಬಿಟ್ರೆ ಆಹಾ, ತುಂಬ ರುಚಿಯಾಗಿರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮೈ ಚಾನಲ್.